ಗುರು ಎಂದರೆ ಆಧ್ಯಾತ್ಮಿಕ ಶಿಕ್ಷಕ ಅಥವಾ ಮಾರ್ಗದರ್ಶಕ. ಅವರು ನಮ್ಮ ಆಂತರಿಕ ಶಾಂತಿ, ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತಾರೆ. ಗುರುಗಳು ನಮ್ಮ ಜೀವನದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಾರೆ, ಏಕೆಂದರೆ ಅವರು ನಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಜಯಿಸಲು ಸಹಾಯ ಮಾಡುತ್ತಾರೆ ಮತ್ತು ಅವರು ನಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಸಹಾಯ ಮಾಡುತ್ತಾರೆ. ಗುರುವು ಜನರು ಜೀವನದ ಸವಾಲುಗಳನ್ನು ಪರಿಹರಿಸಲು ಸಹಾಯ ಮಾಡಬಹುದು ಮತ್ತು ಅವರು ನಮಗೆ ಹೆಚ್ಚು ಪ್ರಬುದ್ಧರಾಗಲು ಸಹಾಯ ಮಾಡುತ್ತಾರೆ. ಗುರುಗಳು ತಮ್ಮ ಶಿಷ್ಯರನ್ನು ಮಾದರಿಯಿಂದ ಮುನ್ನಡೆಸುವ ಮೂಲಕ ಬೆಳೆಯಲು ಮತ್ತು ಸುಧಾರಿಸಲು ಪ್ರೇರೇಪಿಸುತ್ತಾರೆ. ಗುರು ನಮಗೆ ಬುದ್ಧಿವಂತಿಕೆಯನ್ನು ನೀಡುತ್ತಾನೆ ಮತ್ತು ನಮ್ಮ ಗುರಿಗಳನ್ನು ಸಾಧಿಸಲು ಅವರು ನಮಗೆ ಜ್ಞಾನವನ್ನು ನೀಡುತ್ತಾರೆ. ಗುರು ನಮಗೆ ಅಚಲವಾದ ಬೆಂಬಲವನ್ನು ನೀಡಬಲ್ಲರು ಮತ್ತು ಅವರ ರಚನಾತ್ಮಕ ಟೀಕೆಗಳು ನಮಗೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಗುರು ನಮ್ಮಲ್ಲಿ ಉತ್ತಮ ಮೌಲ್ಯಗಳನ್ನು ಹುಟ್ಟುಹಾಕಬಹುದು ಮತ್ತು ಅವರು ನೈತಿಕ ಜೀವನ ಶೈಲಿಯನ್ನು ಅಭಿವೃದ್ಧಿಪಡಿಸಲು ನಮಗೆ ಸಹಾಯ ಮಾಡುತ್ತಾರೆ. ವೈಯಕ್ತಿಕ ಬೆಳವಣಿಗೆ ಮತ್ತು ಯಶಸ್ಸನ್ನು ಸಾಧಿಸಲು ಗುರು ನಮಗೆ ಸಹಾಯ ಮಾಡುತ್ತಾರೆ. ಗುರುಗಳು ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಇತರ ಆಧ್ಯಾತ್ಮಿಕ ಸಂಪ್ರದಾಯಗಳ ಪ್ರಮುಖ ಭಾಗವಾಗಿದ್ದಾರೆ. ಗುರುಗಳನ್ನು ವಿವಿಧ ಜೀವನ ವಿಧಾನಗಳಲ್ಲಿ ಕಾಣಬಹುದು ಮತ್ತು ಒಳನೋಟವನ್ನು ಪ್ರೇರೇಪಿಸುವ ಯಾರನ್ನಾದರೂ ಗುರು ಎಂದು ಪರಿಗಣಿಸಬಹುದು. ಹಿಂದೂ ಪುರಾಣದ ಪ್ರಕಾರ ದೇವರ ಅವತಾರವೆಂದು ಪರಿಗಣಿಸಿದ ರಾಮ ಮತ್ತು ಕೃಷ್ಣರಂತಹ ದೇವರುಗಳು ಸಹ ಗುರುವನ್ನು ಹೊಂದಿದ್ದರು. ಗುರು ಬೃಹಸ್ಪತಿಯು ಎಲ್ಲ ದೇವತೆಗಳ ಗುರುಗಳಾಗಿದ್ದರು. ಗುರು ಶುಕ್ರಾಚಾರ್ಯರು ಎಲ್ಲ ದೈತ್ಯರು ಮತ್ತು ಅಸುರರ ಗುರುಗಳಾಗಿದ್ದರು. ಋಷಿ ವಶಿಷ್ಠರು ಶ್ರೀರಾಮನ ರಾಜಗುರುಗಳಾಗಿದ್ದರು ಮತ್ತು ಶ್ರೀ ಗುರು ಸಾಂದೀಪನಿ ಶ್ರೀಕೃಷ್ಣ ಮತ್ತು ಬಲರಾಮನ ಗುರುಗಳಾಗಿದ್ದರು. ಈ ರೀತಿಯಾಗಿ ಅದು ದೇವರಾಗಲಿ ಅಥವಾ ಮನುಷ್ಯನಾಗಲಿ ಒಬ್ಬನಿಗೆ ಜೀವನದಲ್ಲಿ ಗುರು ಕೃಪೆ ಇರಬೇಕು. ಇಂದಿನ ಕಥೆಯು ಶ್ರೀಮದ್ ಭಾಗವತದಿಂದ ಶ್ರೀ ಗುರು ದತ್ತಾತ್ರೇಯರ ಬಗ್ಗೆ ಮತ್ತು ಪ್ರಕೃತಿಯಿಂದ ಅವರ 24 ಗುರುಗಳ ಬಗ್ಗೆ. ಶ್ರೀ ಗುರು ದತ್ತಾತ್ರೇಯರು ಪ್ರಕೃತಿಯಿಂದ ಎಲ್ಲವನ್ನು ಕಲಿತ ಗುರು. ಇಡೀ ಗುರು ಪರಂಪರೆಯಲ್ಲಿ ಅವರೊಬ್ಬರೇ ಸ್ವಯಂ ಕಲಿತ ಗುರು. ಭಗವಾನ್ ದತ್ತಾತ್ರೇಯ ಹಿಂದೂ ದೇವತೆಯಾಗಿದ್ದು ಬ್ರಹ್ಮ, ವಿಷ್ಣು ಮತ್ತು ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ. ಅವರನ್ನು ತ್ರಿಮೂರ್ತಿ ಸ್ವರೂಪ ಎಂದು ಕರೆಯಲಾಗುತ್ತದೆ. ಅವರು ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ 3 ಸರ್ವೋಚ್ಚ ದೇವತೆಗಳಾದ ಸಮ್ಮಿಳನವನ್ನು ಹೊಂದಿದ್ದಾರೆ. ಬ್ರಹ್ಮಾಂಡವನ್ನು ನಿಯಂತ್ರಿಸುವ 3 ಮೂಲಭೂತ ಶಕ್ತಿಗಳ ಏಕತೆಯನ್ನು ಪ್ರತಿನಿಧಿಸುತ್ತಾರೆ. ಅವರನ್ನು ದತ್ತ ಅಥವಾ ದತ್ತಗುರು ಎಂದು ಕರೆಯುತ್ತಾರೆ. ಭಗವಾನ್ ದತ್ತಾತ್ರೇಯನನ್ನು ಪರಮಾತ್ಮನ ಗೋಚರ ಅವತಾರವೆಂದು ಪರಿಗಣಿಸಲಾಗಿದೆ. ಪುರಾಣಗಳಲ್ಲಿ ದತ್ತಾತ್ರೇಯನ ಜನನದ ಸಮಯದಲ್ಲಿ ಅವರು ಬ್ರಹ್ಮ, ವಿಷ್ಣು ಮತ್ತು ಶಿವನ 3 ತಲೆಗಳೊಂದಿಗೆ ಜನಿಸಿದನು ಎಂದು ಹೇಳಲಾಗುತ್ತದೆ. ಅವರ ತಾಯಿ ದೇವಿ ಅನಸೂಯ ಅವರು ಈ ರೂಪದಿಂದ ಸಮಾಜದಲ್ಲಿ ಬದುಕಲು ತುಂಬಾ ಕಷ್ಟವಾಗುತ್ತದೆ ಎಂದು ಹೇಳಿದರು. ದೇವಿ ಅನಸೂಯ 3 ತಲೆಗಳನ್ನು ಒಂದು ತಲೆಗೆ ಸಂದ್ರೀಕರಿಸುವಂತೆ ದೇವರನ್ನು ವಿನಂತಿಸಿದಳು. ಅನೇಕರು ದತ್ತಾತ್ರೇಯನನ್ನು ಮಹಾವಿಷ್ಣುವಿನ ಅವತಾರವೆಂದು ಪೂಜಿಸುತ್ತಾರೆ ಮತ್ತು ಕೆಲವರು ಶಿವನ ಅವತಾರವೆಂದು ಪೂಜಿಸುತ್ತಾರೆ. ಆದಾಗ್ಯೂ ದತ್ತನು ತನ್ನ ನಿಜವಾದ ರೂಪದಲ್ಲಿ ಸಂಪೂರ್ಣ ವಾಸ್ತವತೆಯನ್ನು ಪ್ರತಿನಿಧಿಯಾಗಿದ್ದಾನೆ. ದತ್ತಾತ್ರೇಯನು ಸನ್ಯಾಸಿ ಮತ್ತು ಯೋಗದ ಅಧಿಪತಿ. ಅವರನ್ನು ಆದಿಗುರು ಎಂದು ಪರಿಗಣಿಸಲಾಗಿದೆ. ದೈವಿಕ ಜ್ಞಾನವನ್ನು ಹರಡಿದ ಕಾರಣ ಅವರನ್ನು ಗುರುಗಳ ಗುರು ಎಂದು ಕರೆಯುತ್ತಾರೆ. ಅವರನ್ನು ಲಕ್ಷಾಂತರ ಹಿಂದೂಗಳು ಪೂಜಿಸುತ್ತಾರೆ. ದತ್ತ ಎಂದರೆ ಕೊಡುವುದು ಎಂದರ್ಥ. ಇಲ್ಲಿ ದತ್ತನು ತನ್ನನ್ನು ತಾನೇ ಋಷಿ ಅತ್ರಿ ಮತ್ತು ದೇವಿ ಅನಸೂಯರಿಗೆ ಕೊಟ್ಟುಕೊಂಡು ದತ್ತಾತ್ರೇಯನಾದನು. ಜನರನ್ನು ಅಜ್ಞಾನದಿಂದ ಮುಕ್ತಗೊಳಿಸಲು ಮತ್ತು ಅವರ ಹೃದಯಗಳನ್ನು ಜ್ಞಾನ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಸಂತೋಷದಿಂದ ತುಂಬಲು ಅವರು ಅವತರಿಸಿದ್ದಾರೆ ಎಂದು ನಂಬಲಾಗಿದೆ. ಅವರು ತಮ್ಮ ಭಕ್ತರಿಗೆ ಸಹಾಯ ಮಾಡಲು ವಿವಿಧ ರೂಪಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ನಂಬಲಾಗಿದೆ. ಆತನನ್ನು ಭಾಗವತ ಪುರಾಣ, ಮಾರ್ಕಂಡೇಯ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ವೇದಾಂತ, ಯೋಗ ಸಂಪ್ರದಾಯದ ಹಲವಾರು ಉಪನಿಷತ್ತುಗಳು ಮತ್ತು ಪಠ್ಯಗಳಲ್ಲಿ ಅವರಿಗೆ ಸಮರ್ಪಿತವಾಗಿದೆ. ಮಹಾಭಾರತದಲ್ಲಿ ಗುರು ದತ್ತಾತ್ರೇಯರನ್ನು ಅಸಾಧಾರಣ ಒಳನೋಟಗಳ ಸಾಮರ್ಥ್ಯ ಮತ್ತು ಜ್ಞಾನವನ್ನು ಹೊಂದಿರುವ ಅಸಾಧಾರಣ ಋಷಿ ಎಂದು ಉಲ್ಲೇಖಿಸಲಾಗಿದೆ. ಶಾಸ್ತ್ರೀಯ ಗ್ರಂಥಗಳು ಅವರನ್ನು ಜಗತ್ತನ್ನು ತ್ಯಜಿಸಿದ ಮತ್ತು ಅಲೆದಾಡುವ ತಪಸ್ವಿ ಜೀವನವನ್ನು ನಡೆಸಲು ಬೇಗನೆ ತನ್ನ ಮನೆಯನ್ನು ತೊರೆದಿದ್ದಾನೆ ಎಂದು ವಿವರಿಸುತ್ತದೆ. ಮನೆ ಬಿಟ್ಟ ನಂತರ ದತ್ತಾತ್ರೇಯನು ಪರಮ ಸತ್ಯದ ಹುಡುಕಾಟದಲ್ಲಿ ಕಾಡುಗಳಲ್ಲಿ ಅಲೆದಾಡಿದನು. ಅವರು ತಮ್ಮ ಜೀವನದ ಬಹುಪಾಲು ಸಮಯ ನರ್ಮದಾ ನದಿಯ ಸುತ್ತಲೂ ತಿರುಗಾಡುವುದರಲ್ಲಿ ಕಳೆದರು
ಕಳೆದರೆಂದು ಉಲ್ಲೇಖಿಸಲಾಗಿದೆ. ಗಾಣಗಾಪುರ್ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಅವರು ಪೂರ್ಣ ಸಾಕ್ಷಾತ್ಕಾರವನ್ನು ಪಡೆದರು. ದತ್ತನ ಮೂಲ ಹೆಜ್ಜೆ ಗುರುತುಗಳು ಗಿರ್ನಾರ್ ಪರ್ವತದ ತುದಿಯಲ್ಲಿವೆ ಎಂದು ನಂಬಲಾಗಿದೆ. ಪ್ರತಿಯೊಂದು ಯುಗವು ತನ್ನದೇ ಆದ ಯುಗ ಆಚಾರ್ಯರನ್ನು ಹೊಂದಿದೆ. ಅವರು ಆ ಯುಗದ ಸರ್ವೋಚ್ಚ ಆಧ್ಯಾತ್ಮಿಕ ಗುರುವಾಗಿ ಕಾರ್ಯನಿರ್ವಹಿಸುತ್ತಾರೆ. ಭಗವಾನ್ ಶ್ರೀಕೃಷ್ಣನು ದ್ವಾಪರ ಯುಗಕ್ಕೆ ಯುಗ ಆಚಾರ್ಯನಾಗಿದ್ದನು. ಹಾಗೆಯೇ ಗುರು ದತ್ತಾತ್ರೇಯನು ತ್ರೇತಾಯುಗದ ಹಿಂದಿನ ಯುಗದ ಪರಮ ಗುರುವಾಗಿದ್ದನು. ಶ್ರೀಕೃಷ್ಣನು ತನ್ನ ಉದ್ಧವ ಗೀತೆಯಲ್ಲಿ ದತ್ತಾತ್ರೇಯನನ್ನು ಕುರಿತು ಪರಿಸರ ಶಿಕ್ಷಣಕ್ಕೆ ಗುರು ಎಂದು ಉಲ್ಲೇಖಿಸಿದ್ದಾನೆ. ಶ್ರೀ ಗುರು ದತ್ತಾತ್ರೇಯರು ಜಗತ್ತನ್ನು ಗಮನಿಸುವುದರ ಮೂಲಕ ಜ್ಞಾನೋದಯವನ್ನು ಪಡೆದರು. ಪ್ರಕೃತಿಯು ಅವರಿಗೆ ಪ್ರಪಂಚಿಕ ಬಾಂಧವ್ಯಗಳ ನಿರರ್ಥಕತೆಯನ್ನು ಕಲಿಸಿತು. ಚಿಂತನೆ ಮತ್ತು ಸಹನೆಯ ಪ್ರಯೋಜನಗಳು ಮತ್ತು ಪರಮಾತ್ಮನ ಆಧ್ಯಾತ್ಮಿಕ ಸ್ವಯಂ ಸಾಕ್ಷಾತ್ಕಾರದ ಕಡೆಗೆ ಮಾರ್ಗವನ್ನು ತೋರಿಸಿತು. ಕಲಿಯುಗ ಪ್ರಾರಂಭವಾಗುತ್ತಿದ್ದಂತೆ ಮತ್ತು ಶ್ರೀಕೃಷ್ಣನು ತನ್ನ ದೇಹ ಮತ್ತು ಪ್ರಪಂಚ ಎರಡನ್ನೂ ತ್ಯಜಿಸಲು ಸಿದ್ಧತೆ ನಡೆಸುತ್ತಿದ್ದನು. ತನ್ನ ಅವತಾರದ ಉದ್ದೇಶವಾದ ಧರ್ಮ ಸಂರಕ್ಷಣೆಯೇ ಮರೆತು ಹೋಗುತ್ತಿದೆ ಎಂದು ಅವರು ಅರಿತರು. ಅವರ ಮರಣವು ಕಲಿಯುಗವನ್ನು ಪ್ರಾರಂಭಿಸುತ್ತದೆ ಮತ್ತು ನಂತರ ಭೂಮಿಯ ಮೇಲೆ ಹುಟ್ಟುವ ಅನೇಕರು ಹಿಂಸೆ, ದುರಾಸೆ ಮತ್ತು ಕಾಮದಿಂದ ತುಂಬಿರುತ್ತಾರೆ. ಅದರಿಂದ ಶ್ರೀಕೃಷ್ಣನು ಭಗವಾನ್ ದತ್ತಾತ್ರೇಯರೊಂದಿಗೆ ಸಮಾಲೋಚಿಸಿದನು ಮತ್ತು ಮುಂಬರುವ ಕರಾಳ ಕಾಲದಲ್ಲಿ ಮಾನವೀಯತೆಗೆ ಮಾರ್ಗದರ್ಶಿ ಶಕ್ತಿಯಾಗಿ ಉಳಿಯಲು ಗುರುಗಳ ವಂಶವನ್ನು ಸ್ಥಾಪಿಸಿದನು. ಭಗವಾನ್ ದತ್ತಾತ್ರೇಯನು ತನ್ನ ವಿಮೋಚನೆಯ ಬೋಧನೆಗಳನ್ನು ಸಂರಕ್ಷಿಸಲು ಒಂದು ವ್ಯವಸ್ಥೆಯನ್ನು ಕ್ರೋಢೀಕರಿಸಿದರು. ಅಲ್ಲಿಂದ ಈ ಕಲಿಯುಗದಲ್ಲಿ ಗುರು ಪರಂಪರೆ ಆರಂಭವಾಯಿತು. ಕಲಿಯುಗದ ಜನರಿಗೆ ಸರಿಯಾದ ದಿಕ್ಕನ್ನು ತೋರಿಸಲು ಶ್ರೀಕೃಷ್ಣನು ಎಲ್ಲ ಗುರುಗಳಿಗೆ ಹೇಳಿದನು. ಈಗ ಒಂದು ಸುಂದರ ಕಥೆಯ ಮೂಲಕ ಶ್ರೀ ಗುರು ದತ್ತಾತ್ರೇಯರ 24 ಗುರುಗಳನ್ನು ತಿಳಿಯೋಣ. ಒಂದು ದಿನ ಋಷಿ ದತ್ತಾತ್ರೇಯ ಇನ್ನೂ ಮಗುವಾಗಿದ್ದಾಗ ನೆರೆಯ ದೇಶದ ರಾಜನು ಋಷಿ ಅತ್ರಿಯನ್ನು ಭೇಟಿ ಮಾಡಲು ಆಶ್ರಮಕ್ಕೆ ಬಂದನು ಮತ್ತು ಅವರ ಪೋಷಕರು ಹೊರಗಿದ್ದ ಕಾರಣ ಬಾಲಕ ದತ್ತನು ಆಶ್ರಮದಲ್ಲಿ ಅತಿಥಿಯನ್ನು ಸ್ವಾಗತಿಸಿದನು. ದತ್ತಾತ್ರೇಯನು ರಾಜನ ಸಾಂತ್ವನದ ವ್ಯವಸ್ಥೆಯನ್ನು ಮಾಡುತ್ತಿದ್ದಂತೆ ರಾಜನು ಹುಡುಗನ ಮುಖದಿಂದ ಆಂತರಿಕ ಸಂತೋಷವನ್ನು ಹೊರಸೂಸುವುದನ್ನು ನೋಡಿದನು ಮತ್ತು ಇದು ಹುಡುಗನ ಆತ್ಮದ ಆಂತರಿಕ ಸೌಂದರ್ಯದ ಸ್ವಯಂ ಪ್ರೇರಿತ ಅಭಿವ್ಯಕ್ತಿ ಎಂದು ಅರಿತುಕೊಂಡನು. ದತ್ತಾತ್ರೇಯನಿಗೆ ಮಹಾನ್ ಬುದ್ಧಿವಂತಿಕೆ ಇದೆ ಎಂದು ರಾಜನಿಗೆ ಖಚಿತವಾಗಿತ್ತು. ಈ ಚಿಕ್ಕ ಮಗು ತನ್ನ ನಡವಳಿಕೆಯಲ್ಲಿ ಹೇಗೆ ಬುದ್ಧಿವಂತವಾಗಿದ್ದಾನೆ ಎಂದು ತಿಳಿಯುವ ಕುತೂಹಲದಿಂದ ರಾಜನು ಮಗುವನ್ನು ಪ್ರಶ್ನಿಸಿದನು. ರಾಜನು ಹುಡುಗನನ್ನು ಕೇಳಿದನು, ನೀನು ನಿನ್ನ ತಂದೆ ತಾಯಿಯೊಂದಿಗೆ ಓದುತ್ತಿದ್ದೀಯಾ? ದತ್ತಾತ್ರೇಯನು ರಾಜನಿಗೆ ಹೇಳಿದನು, ನನ್ನ ತಂದೆ ತಾಯಿಗಳಿಂದ ಮಾತ್ರವಲ್ಲ, ಪ್ರತಿಯೊಬ್ಬರಿಂದ ಕಲಿಯುವುದು ಬಹಳಷ್ಟಿದೆ ಎಂದು ಹೇಳಿದನು. ರಾಜನು ದತ್ತನನ್ನು ಕೇಳಿದನು, ನೀನು ಯಾವುದೇ ಗುರುವಿನಿಂದ ಕಲಿಯುತ್ತಿದ್ದೀಯಾ ಮತ್ತು ಅವರು ಯಾರು ಎಂದು ರಾಜನು ದತ್ತನನ್ನು ಕೇಳಿದನು. ಗುರು ದತ್ತಾತ್ರೇಯನು, ನಾನು 24 ಗುರುಗಳಿಂದ ಕಲಿತಿದ್ದೇನೆ ಎಂದು ರಾಜನಿಗೆ ಹೇಳಿದನು. 24 ಗುರುಗಳಿಂದ ಈ ಚಿಕ್ಕ ವಯಸ್ಸಿನ ಹುಡುಗ ಹೇಗೆ ಕಲಿತನೆಂದು ರಾಜ ಯೋಚಿಸತೊಡಗಿದ. ಆ 24 ಗುರುಗಳು ಯಾರು ಎಂದು ರಾಜನು ದತ್ತನನ್ನು ಕೇಳಿದನು. ಗುರು ದತ್ತಾತ್ರೇಯರು, ಭೂದೇವಿಯೇ ನನ್ನ ಮೊದಲ ಗುರು ಎಂದು ಹೇಳಿದರು. ನನ್ನನ್ನು ತುಳಿಯುವ, ಗಿಚ್ಚುವ ಮತ್ತು ನೋಯಿಸುವ ಎಲ್ಲರನ್ನೂ ನನ್ನ ಹೃದಯದಲ್ಲಿ ಪ್ರೀತಿಯಿಂದ ಹಿಡಿದಿಟ್ಟುಕೊಳ್ಳಲು ಅವಳು ನನಗೆ ಕಲಿಸಿದಳು. ಅವರ ದೃಷ್ಟಿಕೋನದಿಂದ ಅವರ ಕೃತ್ಯಗಳು ಸಹಜ ಮತ್ತು ಸ್ವಾಭಾವಿಕವೆಂದು ಅವರಿಗೆ ನನ್ನ ಅತ್ಯುತ್ತಮವಾದ ನೆನಪನ್ನು ನೀಡಲು ಅವಳು ನನಗೆ ಕಲಿಸಿದಳು. ಮತ್ತಷ್ಟು ತಿಳಿದುಕೊಳ್ಳುವ ಕುತೂಹಲದಿಂದ ರಾಜನು ದತ್ತನನ್ನು ತನ್ನ 2ನೇ ಗುರುವಿನ ಬಗ್ಗೆ ಕೇಳಿದನು. ನೀರು ನನ್ನ 2ನೇ ಗುರು ಎಂದು ದತ್ತಾತ್ರೇಯ ಹೇಳಿದರು. ನೀರಿನ ಶಕ್ತಿಯು ಜೀವನ ಮತ್ತು ಶುದ್ಧತೆಯನ್ನು ಒಳಗೊಂಡಿದೆ. ಅದು ಏನನ್ನು ಮುಟ್ಟಿದರೂ ಅದನ್ನು ಶುದ್ಧಗೊಳಿಸುತ್ತದೆ ಮತ್ತು ಅದನ್ನು ಕುಡಿಯುವವರಿಗೆ ಜೀವವನ್ನು ನೀಡುತ್ತದೆ. ನೀರು ನಿಲ್ಲದೆ ಹರಿಯುತ್ತದೆ, ಅದು ನಿಂತರೆ ನಿಶ್ಚಲವಾಗುತ್ತದೆ. ನಮ್ಮ ಜೀವನದಲ್ಲಿ ಏನೇ ನಡೆದರೂ ಚಲಿಸುತ್ತಿರಲು ನೀರು ನನಗೆ ಕಲಿಸಿದೆ. ಇದು ನೀರಿನಿಂದ ನಾನು ಕಲಿತ ಪಾಠ. ರಾಜನು ತನ್ನ 3ನೆಯ ಗುರುವಿನ ಬಗ್ಗೆ ಹೇಳಲು ದತ್ತನನ್ನು ಕೇಳುತ್ತಾನೆ. ದತ್ತಾತ್ರೇಯನು, ಅಗ್ನಿಯು ತನ್ನ 3ನೆಯ ಗುರು ಎಂದು ಹೇಳುತ್ತಾನೆ. ಬೆಂಕಿಯ ಸ್ವಭಾವದಂತೆ ಅದು ಎಲ್ಲವನ್ನೂ ಸುಟ್ಟು ಜ್ವಾಲೆಯಾಗಿ ಪರಿವರ್ತಿಸುತ್ತದೆ. ಸತ್ತ ಮರದ ತುಂಡುಗಳನ್ನು ಸೇವಿಸುವುದರಿಂದ ಅದು ಉಷ್ಣತೆ ಮತ್ತು ಬೆಳಕನ್ನು ಉತ್ಪಾದಿಸುತ್ತದೆ. ಇದರಿಂದ ನಾನು ಜೀವನವು ನನಗೆ ತರುವ ಎಲ್ಲವನ್ನು ಹೀರಿಕೊಳ್ಳಲು ಕಲಿತಿದ್ದೇನೆ ಮತ್ತು ಅದನ್ನು ನನ್ನ ಜೀವನವನ್ನು ಬೆಳಗಿಸುವ ಜ್ವಾಲೆಯಾಗಿ ಪರಿವರ್ತಿಸಲು ಕಲಿತಿದ್ದೇನೆ. ಇದರಿಂದ ಆ ಬೆಳಕಿನಲ್ಲಿ ಇತರರು ಸುರಕ್ಷಿತವಾಗಿ ನಡೆಯಬಹುದು ಎಂದು ಕಲಿತಿದ್ದೇನೆ.
ರಾಜನು ತನ್ನ 4ನೇ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯನು ತನ್ನ 4ನೇ ಗುರು ಗಾಳಿ ಎಂದು ಹೇಳುತ್ತಾನೆ. ಗಾಳಿಯು ನಿರಂತರವಾಗಿ ಚಲಿಸುತ್ತಿರುವಾಗ ಹೂವುಗಳು ಮತ್ತು ಮುಳ್ಳುಗಳನ್ನು ಸಮಾನವಾಗಿ ಸ್ಪರ್ಶಿಸುವಂತೆ ಅದು ಸ್ಪರ್ಶಿಸುವ ವಸ್ತುಗಳಿಗೆ ಎಂದಿಗೂ ಅಂಟಿಕೊಳ್ಳುವುದಿಲ್ಲ. ಗಾಳಿಯಂತೆ ನಾನು ಮುಳ್ಳುಗಳಿಗಿಂತ ಹೂವುಗಳನ್ನು ಅಥವಾ ಶತ್ರುಗಳಿಗಿಂತ ಸ್ನೇಹಿತರನ್ನು ಆದ್ಯತೆ ನೀಡಬಾರದು ಎಂದು ಕಲಿತಿದ್ದೇನೆ. ನಾನು ಅವರಿಬ್ಬರನ್ನು ಸಮಾನವಾಗಿ ನೋಡಬೇಕು ಮತ್ತು ಅವರೊಂದಿಗೆ ಎಂದಿಗೂ ಅಂಟಿಕೊಳ್ಳಬಾರದು ಎಂದು ನಾನು ಕಲಿತಿದ್ದೇನೆ. ಗಾಳಿಯಂತೆ ಬಾಂಧವ್ಯ ಹೊಂದದೆ ಎಲ್ಲರಿಗೂ ತಾಜಾತನ ನೀಡುವುದನ್ನೇ ನನ್ನ ಗುರಿಯಾಗಿದ್ದೇನೆ. ರಾಜನು ತನ್ನ 5ನೇ ಗುರುವಿನ ಬಗ್ಗೆ ಕೇಳಿದನು. ನಂತರ ದತ್ತಾತ್ರೇಯನು ತನ್ನ 5ನೇ ಗುರುವನ್ನು ಆಕಾಶ ಎಂದು ಹೇಳಿದನು. ಅವನು ಆಕಾಶವು ಸರ್ವವ್ಯಾಪಿ ಮತ್ತು ಎಲ್ಲವನ್ನೂ ಆವರಿಸುತ್ತದೆ ಎಂದು ಹೇಳುತ್ತಾನೆ. ಆಕಾಶವು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಿಗೆ ಸ್ಥಳವನ್ನು ಹೊಂದಿದೆ, ಆದರೆ ಅದು ಅಸ್ಪರ್ಶ ಮತ್ತು ಸೀಮಿತವಾಗಿಲ್ಲ. ನನಗೂ ಅಸ್ತಿತ್ವದ ಎಲ್ಲಾ ವೈವಿಧ್ಯತೆಗಳಿಗೆ ಅವಕಾಶವಿರಬೇಕು ಮತ್ತು ನಾನು ಒಳಗೊಂಡಿರುವ ವಿಷಯದಿಂದ ಇನ್ನೂ ಪ್ರಭಾವಿತವಾಗಿಲ್ಲ. ಎಲ್ಲ ಗೋಚರ ಮತ್ತು ಅಗೋಚರ ವಸ್ತುಗಳು ನನ್ನಲ್ಲಿಲ್ಲ. ಎಲ್ಲ ಗೋಚರ ಮತ್ತು ಅಗೋಚರ ವಸ್ತುಗಳು ನನ್ನಲ್ಲಿ ತಮ್ಮ ಸರಿಯಾದ ಸ್ಥಾನವನ್ನು ಹೊಂದಿವೆ, ಆದರೆ ನನ್ನ ಪ್ರಜ್ಞೆಯನ್ನು ನಿರ್ಬಂಧಿಸಲು ಅವರಿಗೆ ಶಕ್ತಿಯಿಲ್ಲ. ಇದು ನಾನು ಆಕಾಶದಿಂದ ಕಲಿತಿದ್ದು. ಆಗ ರಾಜನು ತನ್ನ 6ನೆಯ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯನು ತನ್ನ 6ನೆಯ ಗುರು ಚಂದ್ರನೆಂದು ಹೇಳುತ್ತಾನೆ. ಚಂದ್ರನು ಬೆಳೆಯುತ್ತಾನೆ ಮತ್ತು ಕ್ಷೀಣಿಸುತ್ತಾನೆ, ಆದರೆ ಅದು ಎಂದಿಗೂ ತನ್ನ ಸಾರ, ಸೌಂದರ್ಯ, ಸಂಪೂರ್ಣತೆ ಅಥವಾ ಅದರ ಆಕಾರವನ್ನು ಕಳೆದುಕೊಳ್ಳುವುದಿಲ್ಲ. ಚಂದ್ರನನ್ನು ನೋಡುವುದರಿಂದ ನಾನು ಬೆಳೆದು ಕ್ಷೀಣಿಸುವುದು, ಏರುವುದು, ಬೀಳುವುದು, ಸಂತೋಷ, ನೋವು, ನಷ್ಟ, ಲಾಭಗಳು ಈ ಜೀವನದ ಸರಳ ಹಂತಗಳು ಎಂದು ಕಲಿತಿದ್ದೇನೆ. ಈ ಹಂತಗಳ ಮೂಲಕ ಹಾದು ಹೋಗುವಾಗ ನಾನು ನನ್ನ ನಿಜವಾದ ಆತ್ಮದ ಅರಿವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ನಾನು ಚಂದ್ರನಿಂದ ಕಲಿತಿದ್ದೇನೆ. ರಾಜನು ತನ್ನ 7ನೇ ಗುರುವಿನ ಬಗ್ಗೆ ಕೇಳಿದನು. ಸೂರ್ಯನು ತನ್ನ 7ನೇ ಗುರು ಎಂದು ದತ್ತಾತ್ರೇಯ ಹೇಳುತ್ತಾನೆ. ಸೂರ್ಯನು ತನ್ನ ಪ್ರಕಾಶಮಾನವಾದ ಕಿರಣಗಳಿಂದ ನೀರನ್ನು ಸೆಳೆಯುತ್ತಾನೆ. ಅವನು ಅದನ್ನು ಮೋಡಗಳಾಗಿ ಮಾರ್ಪಡಿಸುತ್ತಾನೆ ಮತ್ತು ನಂತರ ಅದನ್ನು ಮಳೆಯಂತೆ ವಿತರಿಸುತ್ತಾನೆ. ಕಾಡುಗಳು, ಪರ್ವತಗಳು, ಕಣಿವೆಗಳು, ಮರುಭೂಮಿಗಳು, ಸಾಗರಗಳು ಮತ್ತು ನಗರಗಳ ಮೇಲೆ ಮಳೆ ಬೀಳುತ್ತದೆ. ಎಲ್ಲ ಮೂಲಗಳಿಂದ ಜ್ಞಾನವನ್ನು ಹೇಗೆ ಸಂಗ್ರಹಿಸುವುದು ಎಂಬುದನ್ನು ನಾನು ಸೂರ್ಯನಿಂದ ಕಲಿತಿದ್ದೇನೆ ಮತ್ತು ಆ ಜ್ಞಾನವನ್ನು ಪ್ರಾಯೋಗಿಕ ಬುದ್ಧಿವಂತಿಕೆಯಾಗಿ ಪರಿವರ್ತಿಸುವುದನ್ನು ನಾನು ಕಲಿತಿದ್ದೇನೆ ಮತ್ತು ಕೆಲವನ್ನು ಆದ್ಯತೆ ನೀಡದೆ ಮತ್ತು ಇತರರನ್ನು ಹೊರತುಪಡಿಸಿ ಎಲ್ಲರೊಂದಿಗೆ ಹಂಚಿಕೊಳ್ಳಲು ನಾನು ಸೂರ್ಯನಿಂದ ಕಲಿತಿದ್ದೇನೆ. ರಾಜನು ತನ್ನ 8ನೆಯ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯನು ಪಾರಿವಾಳವು ತನ್ನ 8ನೇ ಗುರು ಎಂದು ಹೇಳುತ್ತಾನೆ. ಪಾರಿವಾಳಗಳು ಬೇಟೆಗಾರನ ಬಲೆಗೆ ಬಿದ್ದು ಹತಾಶೆಯಿಂದ ಕೂಗಿದಾಗ ಇತರ ಪಾರಿವಾಳಗಳು ಅದನ್ನು ರಕ್ಷಿಸಲು ಪ್ರಯತ್ನಿಸಿದವು ಮತ್ತು ಸಿಕ್ಕಿಹಾಕಿಕೊಂಡವು. ಈ ಪಾರಿವಾಳಗಳಿಂದ ನಾನು ಬಾಂಧವ್ಯ ಮತ್ತು ಭಾವನೆಗಳಿಂದ ಹುಟ್ಟಿಕೊಂಡರೆ ಸಕಾರಾತ್ಮಕ ಪ್ರತಿಕ್ರಿಯೆಯು ಸಿಕ್ಕಿಹಾಕಿಕೊಳ್ಳಬಹುದು ಮತ್ತು ಬಲೆಗೆ ಬೀಳಬಹುದು ಎಂದು ಕಲಿತಿದ್ದೇನೆ. ರಾಜನು ತನ್ನ 9ನೇ ಗುರುವಿನ ಬಗ್ಗೆ ಕೇಳುತ್ತಾನೆ. ದತ್ತಾತ್ರೇಯ ತನ್ನ 9ನೇ ಗುರು ಹೆಬ್ಬಾವು ಎಂದು ಹೇಳುತ್ತಾನೆ. ಹೆಬ್ಬಾವು ತನ್ನ ಬೇಟೆಯನ್ನು ಹಿಡಿದು ತಿನ್ನುತ್ತದೆ ಮತ್ತು ನಂತರ ದೀರ್ಘಕಾಲ ಬೇಟೆಯಾಡುವುದಿಲ್ಲ. ಒಮ್ಮೆ ನನ್ನ ಅಗತ್ಯವನ್ನು ಪೂರೈಸಿದ ನಂತರ ನಾನು ತೃಪ್ತನಾಗಬೇಕು ಮತ್ತು ನನ್ನ ಬಯಕೆಯ ವಸ್ತುಗಳ ಹಿಂದೆ ಓಡಿ ಹೋಗುವುದನ್ನು ನಾನು ದುಃಖಿಸಬಾರದು ಎಂದು ಅದು ನನಗೆ ಕಲಿಸಿತು. ಆಗ ರಾಜ ತನ್ನ 10ನೇ ಗುರುವನ್ನು ಕೇಳಿದನು. ದತ್ತಾತ್ರೇಯನು ತನ್ನ 10ನೆಯ ಗುರು ಸಾಗರ ಎಂದು ಹೇಳುತ್ತಾನೆ. ಸಾಗರವು ನೀರಿನ ವಾಸಸ್ಥಾನವಾಗಿದೆ. ಇದು ಪ್ರಪಂಚದ ಎಲ್ಲ ನದಿಗಳಿಂದ ನೀರನ್ನು ಪಡೆಯುತ್ತದೆ ಮತ್ತು ಸಂಯೋಜಿಸುತ್ತದೆ, ಆದರೆ ಅದು ಎಂದಿಗೂ ತನ್ನ ಗಡಿಗಳನ್ನು ಉಕ್ಕಿ ಹರಿಯುವುದಿಲ್ಲ. ಜೀವನದಲ್ಲಿ ನಾನು ಎಷ್ಟೇ ಒದೆಗಳು ಮತ್ತು ಹೊಡೆತಗಳನ್ನು ಪಡೆದರೂ ನಾನು ನನ್ನ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ಎಂದು ಸಾಗರ ನನಗೆ ಕಲಿಸಿತು. ರಾಜನು ತನ್ನ 11ನೇ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯ ತನ್ನ 11ನೇ ಗುರು ಪತಂಗಚಿಟ್ಟೆ ಎಂದು ಹೇಳಿದನು. ಬೆಳಕಿನಿಂದ ಎಳೆಯಲ್ಪಟ್ಟ ಅದು ತನ್ನ ವಾಸಸ್ಥಾನದಿಂದ ಜ್ವಾಲೆಯಲ್ಲಿ ತ್ಯಾಗ ಮಾಡಲು ಹಾರುತ್ತದೆ. ಒಮ್ಮೆ ನಾನು ಮುಂಜಾನೆಯನ್ನು ನೋಡಿದಾಗ ನನ್ನ ಭಯವನ್ನು ಪೂರ್ಣ ವೇಗದಲ್ಲಿ ಮೇಲೇರಬೇಕು ಮತ್ತು ಜ್ಞಾನದ ಜ್ವಾಲೆಯಲ್ಲಿ ಧುಮುಕುವುದು ಮತ್ತು ರೂಪಾಂತರಗೊಳ್ಳಬೇಕು ಎಂದು ಅದು ನನಗೆ ಕಲಿಸಿತು.
ರಾಜನು ತನ್ನ 12ನೆಯ ಗುರುವಿನ ಬಗ್ಗೆ ದತ್ತಾತ್ರೇಯನನ್ನು ಕೇಳಿದನು. ದತ್ತಾತ್ರೇಯ ತನ್ನ 12ನೆಯ ಗುರು ಹೆಜ್ಜೇನು ಎಂದು ಹೇಳಿದ. ಹೆಜ್ಜೇನು ಹೂವುಗಳಿಂದ ಮಕರಂದದ ಅತ್ಯಂತ ಚಿಕ್ಕ ಹನಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಸ್ವೀಕರಿಸುವ ಮೊದಲು ಅದು ಗುನುಗುತ್ತದೆ ಮತ್ತು ಸುಳಿದಾಡುತ್ತದೆ ಮತ್ತು ಹೂವಿನ ಸುತ್ತಲೂ ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಹರ್ಷ ಚಿತ್ತತೆಯ ಹಾಡನ್ನು ಹಾಡುವುದು ಮಂತ್ರವಲ್ಲದೆ ಹೂವುಗಳಿಗೆ ಅದು ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಿದ್ದನ್ನು ನೀಡುತ್ತದೆ ಮತ್ತು ಸಸ್ಯಗಳ ಪರಾಗಸ್ಪರ್ಶವನ್ನು ಮಾಡುತ್ತದೆ ಮತ್ತು ಒಂದರಿಂದ ಇನ್ನೊಂದಕ್ಕೆ ಹಾರುವ ಮೂಲಕ ಅವು ಏಳಿಗೆಗೆ ಸಹಾಯ ಮಾಡುತ್ತದೆ. ನಾನು ಪ್ರಕೃತಿಯಿಂದ ಸ್ವಲ್ಪ ಮಾತ್ರ ತೆಗೆದುಕೊಳ್ಳಬೇಕು ಮತ್ತು ನಾನು ಜೀವನಾಂಶವನ್ನು ಪಡೆಯುವ ಮೂಲವನ್ನು ಉಲ್ಲಾಸದಿಂದ ಸಮೃದ್ಧಗೊಳಿಸಬೇಕು ಎಂದು ನಾನು ಹೆಜ್ಜೇನುಗಳಿಂದ ಕಲಿತಿದ್ದೇನೆ. ರಾಜನು ತನ್ನ 13ನೇ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯ ತನ್ನ 13ನೇ ಗುರು ಜೇನುಹುಳ ಎಂದು ಹೇಳಿದರು. ಜೇನುಹುಳ ತನಗೆ ಅಗತ್ಯಕ್ಕಿಂತ ಹೆಚ್ಚು ಮಕರಂದವನ್ನು ಸಂಗ್ರಹಿಸುತ್ತದೆ. ಇದು ವಿವಿಧ ಮೂಲಗಳಿಂದ ಮಕರಂದವನ್ನು ಸಂಗ್ರಹಿಸುತ್ತದೆ. ಅದು ಮಕರಂದವನ್ನು ನುಂಗಿ ಅದನ್ನು ಜೇನುತುಪ್ಪವಾಗಿ ಪರಿವರ್ತಿಸುತ್ತದೆ ಮತ್ತು ಜೇನುಗೂಡಿಗೆ ತರುತ್ತದೆ. ಅದು ಒಟ್ಟುಗೂಡಿಸುವುದರಲ್ಲಿ ಸ್ವಲ್ಪವನ್ನು ಮಾತ್ರ ಸೇವಿಸುತ್ತದೆ ಮತ್ತು ಉಳಿದಿದ್ದನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತದೆ. ಹೀಗೆ ನಾನು ಎಲ್ಲ ವಿಭಾಗಗಳ ಗುರುಗಳಿಂದ ಜ್ಞಾನವನ್ನು ಸಂಗ್ರಹಿಸಬೇಕು ಮತ್ತು ನಾನು ಗಳಿಸುವ ಜ್ಞಾನವನ್ನು ಪ್ರಕ್ರಿಯೆಗೊಳಿಸಬೇಕು. ನನ್ನ ಸ್ವಂತ ಬೆಳವಣಿಗೆಗೆ ಅನುಕೂಲಕರವಾದ ಜ್ಞಾನವನ್ನು ನಾನು ಅನ್ವಯಿಸಬೇಕು, ಆದರೆ ನನಗೆ ತಿಳಿದಿರುವ ಎಲ್ಲವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಾನು ಸಿದ್ಧನಾಗಿರಬೇಕು ಎಂದು ಜೇನುಹುಳ ನನಗೆ ಕಲಿಸಿತು. ರಾಜನು ತನ್ನ 14ನೆಯ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯನು ತನ್ನ 14ನೆಯ ಗುರು ಆನೆ ಎಂದು ಹೇಳುತ್ತಾನೆ. ದತ್ತಾತ್ರೇಯ ಅವರು ಒಮ್ಮೆ ಕಾಡು ಆನೆಯೊಂದು ಸಿಕ್ಕಿಬಿದ್ದಿರುವುದನ್ನು ನೋಡಿದರು. ಋತುಮಾನದಲ್ಲಿ ಪಳಗಿದ್ದ ಹೆಣ್ಣು ಆನೆ ಸಿಕ್ಕಿಬಿದ್ದಿತು. ಅವಳ ಇರುವಿಕೆಯನ್ನು ಗ್ರಹಿಸಿದ ಕಾಡು ಗಂಡು ಆನೆಯು ತನ್ನ ಸ್ಥಳದಿಂದ ಹೊರಬಂದು ಕೊಂಬೆಗಳು ಮತ್ತು ಎಲೆಗಳ ರಾಶಿಯಿಂದ ಜಾಣತನದಿಂದ ಮರೆ ಮಾಡಲ್ಪಟ್ಟಿದ್ದ ಹೊಂಡಕ್ಕೆ ಬಿದ್ದಿತು. ಒಮ್ಮೆ ಅದು ಸಿಕ್ಕಿಬಿದ್ದರೆ ಇತರರಿಗೆ ಉಪಯೋಗಿಸಲು ಕಾಡು ಆನೆಯನ್ನು ಪಳಗಿಸಲಾಯಿತು. ಈ ಆನೆಯು ನನ್ನ 14ನೇ ಗುರುವಾಗಿತ್ತು, ಏಕೆಂದರೆ ಅದು ನನ್ನ ಭಾವೋದ್ರೇಕಗಳು ಮತ್ತು ಆಸೆಗಳೊಂದಿಗೆ ಜಾಗರೂಕರಾಗಿಸಲು ಕಲಿಸಿತು. ಲೌಕಿಕ ಮೋಡಿಗಳು ನಮ್ಮ ಸಂವೇದನಾ ಪ್ರಚೋದನೆಗಳನ್ನು ಹುಟ್ಟುಹಾಕುತ್ತವೆ ಮತ್ತು ಇಂದ್ರಿಯ ಕಾಡು ಬಯಕೆಗಳನ್ನು ಬೆನ್ನಟ್ಟುವಾಗ ಮನಸ್ಸು ಶಕ್ತಿಯುತವಾಗಿದ್ದರೂ ಸಹ ಸಿಕ್ಕಿಹಾಕಿಕೊಳ್ಳುತ್ತದೆ ಮತ್ತು ಗುಲಾಮರಾಗುತ್ತದೆ ಎಂದು ಅದು ನನಗೆ ಕಲಿಸಿತು. ರಾಜನು ತನ್ನ 15ನೇ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯನು ತನ್ನ 15ನೇ ಗುರು ಜಿಂಕೆ ಎಂದು ಹೇಳಿದನು. ಜಿಂಕೆಯು ತನ್ನ ಶ್ರವಣೇಂದ್ರಿಯ ಪ್ರಜ್ಞೆಯನ್ನು ಹೊಂದಿದೆ. ಇದು ಗಮನವಿಟ್ಟು ಆಲಿಸುತ್ತದೆ ಮತ್ತು ಎಲ್ಲಾ ಶಬ್ದಗಳ ಬಗ್ಗೆ ಎಚ್ಚರದಿಂದಿರುತ್ತದೆ. ಆದರೆ ಜಿಂಕೆ ಬೇಟೆಗಾರನ ಕೊಳಲನ ಮಾಧುರ್ಯದಿಂದ ಅದು ತನ್ನ ವಿನಾಶಕ್ಕೆ ಆಕರ್ಷಿತವಾಗಿದೆ. ಜಿಂಕೆಗಳಂತೆ ನಾವು ಪ್ರತಿಯೊಂದು ಸುದ್ದಿ, ವದಂತಿಗಳು ಮತ್ತು ಅನುಪಯುಕ್ತ ಆಲೋಚನೆಗಳಿಗೆ ನಮ್ಮ ಕಿವಿಗಳನ್ನು ಎಚ್ಚರವಾಗಿರಿಸಿಕೊಳ್ಳುತ್ತೇವೆ ಮತ್ತು ನಾವು ಕೇಳುವ ಬಹಳಷ್ಟು ಬಗ್ಗೆ ಸಂದೇಹ ಪಡುತ್ತೇವೆ. ಜಿಂಕೆಗಳಿಂದ ನಾನು ಕಲಿತಿದ್ದು ಏನೆಂದರೆ, ನಮ್ಮ ಆಸೆಗಳು, ಬಾಂಧವ್ಯಗಳು, ಕಾಡು ಬಯಕೆಗಳು ಮತ್ತು ನಾವು ಕೇಳುವ ಸಂತೋಷ ಪಡುವ ಭಾವನೆಗಳಿಂದಾಗಿ ನಾವು ಕೆಲವು ಪದಗಳಿಂದ ಮಂತ್ರಮುಗ್ಧರಾಗುತ್ತೇವೆ. ಈ ಪ್ರವೃತ್ತಿ ನಮಗೆ ಮತ್ತು ಇತರರಿಗೆ ದುಃಖವನ್ನುಂಟು ಮಾಡುತ್ತದೆ. ರಾಜನು ತನ್ನ 16ನೇ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯನು ತನ್ನ 16ನೇ ಗುರು ಮೀನು ಎಂದು ಹೇಳಿದನು. ಸಂಪೂರ್ಣ ಕೊಕ್ಕೆಯನ್ನು ನುಂಗುವ ಮೀನು ಮೀನುಗಾರನಿಂದ ಹಿಡಿಯಲ್ಪಡುತ್ತದೆ. ಮೀನಿನಿಂದ ನಾನು ಕಲಿತಿದ್ದು, ನೀವು ಮೀನನ್ನು ನೆನಪಿಸಿಕೊಳ್ಳುವವರೆಗೆ ಈ ಪ್ರಪಂಚವು ಬಲೆಯಂತೆ ಇರುತ್ತದೆ, ಬದಲಾಗಿ ಕೊಕ್ಕೆಯಂತೆ ಮುಕ್ತವಾಗಿರಿ. ರಾಜನು ತನ್ನ 17ನೇ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯನು ತನ್ನ 17ನೇ ಗುರುವನ್ನು ವೇಶ್ಯ ಎಂದು ಹೇಳಿದನು. ಅವಳು ತನ್ನ ಗ್ರಾಹಕರನ್ನು ಪ್ರೀತಿಸುವುದಿಲ್ಲ ಮತ್ತು ಅವರು ಅವಳನ್ನು ಪ್ರೀತಿಸುವುದಿಲ್ಲ ಎಂದು ಅವಳು ತಿಳಿದಿದ್ದಾಳೆ. ಅವಳು ಅವರಿಗೆ ಕಾಯುತ್ತಾಳೆ ಮತ್ತು ಅವರು ಬಂದಾಗ ಅವಳು ಪ್ರೀತಿಯ ನಾಟಕವನ್ನು ಪ್ರದರ್ಶಿಸುತ್ತಾಳೆ. ಆದರೆ ಅವಳು ನೀಡುವ ಮತ್ತು ಪಡೆಯುವ ಕೃತಕ ಪ್ರೀತಿಯಿಂದ ಅಥವಾ ಅವಳು ನೀಡಿದ ಪಾವತಿಯಿಂದ ಅವಳು ತೃಪ್ತಳಾಗುವುದಿಲ್ಲ. ಎಲ್ಲ ಮಾನವರು ವೈಶ್ಯರಂತೆ ಮತ್ತು ಜಗತ್ತು ನಮ್ಮನ್ನು ಆನಂದಿಸುವ ಗ್ರಾಹಕರಂತೆ ಎಂದು ಅವಳ ಮೂಲಕ ನಾನು ಅರಿತುಕೊಂಡೆ. ನಾವು ಪಡೆಯುವ ಸಂಬಳ ಯಾವಾಗಲೂ ಅಸಮರ್ಪಕವಾಗಿದೆ ಮತ್ತು ನಾವು ಅತೃಪ್ತರಾಗಿದ್ದೇವೆ. ಹೀಗಾಗಿ ನಾನು
ಬದುಕುವುದಿಲ್ಲ ಎಂದು ನಿರ್ಧರಿಸಿದೆ. ಬದಲಾಗಿ ಘನತೆ ಮತ್ತು ಸ್ವಾಭಿಮಾನದಿಂದ ಬದುಕುತ್ತೇನೆ. ಈ ಜಗತ್ತು ನನಗೆ ಭೌತಿಕ ಅಥವಾ ಆಂತರಿಕ ತೃಪ್ತಿಯನ್ನು ನೀಡುತ್ತದೆ ಎಂದು ನಾನು ನಿರೀಕ್ಷಿಸುವುದಿಲ್ಲ. ನನ್ನನ್ನು ನಾನು ತಿಳಿದುಕೊಳ್ಳುವ ಮೂಲಕ ನನ್ನಲ್ಲಿ ನಾನು ತೃಪ್ತಿಯನ್ನು ಕಂಡುಕೊಳ್ಳುತ್ತೇನೆ. ರಾಜನು ತನ್ನ 18ನೆಯ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯರು ತಮ್ಮ 18ನೆಯ ಗುರು ಪಕ್ಷಿ ಎಂದು ಹೇಳಿದರು. ಕೊಕ್ಕಿನಲ್ಲಿ ಹುಳ ಹಿಡಿದು ಹಾರುತ್ತಿದ್ದ ಹಕ್ಕಿ, ದೊಡ್ಡ ಪಕ್ಷಿಗಳು ಅವನ ಹಿಂದೆ ಹಾರಿ ಅವನನ್ನು ಕೊರೆಯಲು ಪ್ರಾರಂಭಿಸಿದವು. ಪುಟ್ಟ ಹಕ್ಕಿ ಹುಳವನ್ನು ಬೆಳೆಸಿದಾಗ ಮಾತ್ರ ಅವರು ನಿಲ್ಲಿಸಿದರು. ಹಾಗಾಗಿ ಬದುಕುವ ರಹಸ್ಯವು ಸ್ವಾಧೀನದಲ್ಲಿ ಅಲ್ಲ, ತ್ಯಜಿಸುವುದರಲ್ಲಿದೆ ಎಂದು ನಾನು ಕಲಿತೆ. ರಾಜನು ತನ್ನ 19ನೆಯ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯ ತನ್ನ 19ನೇ ಗುರು ಶಿಶು ಎಂದು ಹೇಳಿದರು. ಹಸಿವಾದಾಗ ಅಳುವ ಮಗು ತನ್ನ ತಾಯಿಯ ಎದೆಗೆ ಹಾಲುಣಿಸುವಾಗ ನಿಲ್ಲುತ್ತದೆ. ಮಗುವಿನ ಹೊಟ್ಟೆ ತುಂಬಿದಾಗ ಅದು ಆಹಾರವನ್ನು ನಿಲ್ಲಿಸುತ್ತದೆ ಮತ್ತು ತಾಯಿಯು ಹೆಚ್ಚು ಹಾಲು ತೆಗೆದುಕೊಳ್ಳಲು ಪ್ರೇರೇಪಿಸುವುದಿಲ್ಲ. ನನಗೆ ನಿಜವಾಗಿಯೂ ಬೇಕಾದುದನ್ನು ಮಾತ್ರ ಕೇಳಲು ನಾನು ಈ ಮಗುವಿನಿಂದ ಕಲಿತಿದ್ದೇನೆ. ಅದನ್ನು ಒದಗಿಸಿದಾಗ ನಾನು ನನಗೆ ಬೇಕಾದುದನ್ನು ಮಾತ್ರ ತೆಗೆದುಕೊಳ್ಳಬೇಕು ಮತ್ತು ನಂತರ ನನ್ನ ಮುಖವನ್ನು ತಿರುಗಿಸಬೇಕು ಎಂದು ಕಲಿತೆ. ರಾಜನು ತನ್ನ 20ನೆಯ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯ ಅವರು ತಮ್ಮ 20ನೇ ಗುರು ಬಳೆ ಎಂದು ಹೇಳಿದರು. ನಾನು ಭಿಕ್ಷೆ ಬೇಡುತ್ತಿರುವಾಗ ನಾನು ಒಬ್ಬ ಮಹಿಳೆಯನ್ನು ಭೇಟಿಯಾದೆ. ಅವಳು ಊಟ ತಯಾರಿಸುವಾಗ ಕಾಯಲು ಹೇಳಿದಳು. ಅವಳು ಅಡುಗೆ ಮಾಡುವಾಗ ಅವಳ ಬಳೆಗಳು ಸದ್ದು ಮಾಡುತ್ತಿದ್ದವು. ಅದರಿಂದ ಅವಳು ಒಂದು ಬಳೆ ತೆಗೆದಳು. ಆದರೆ ಬಳೆಗಳ ಸದ್ದು ಮುಂದುವರಿಯಿತು. ಅದರಿಂದ ಅವಳು ಒಂದೇ ಬಳೆ ಉಳಿಯುವವರೆಗೂ ಎಲ್ಲವನ್ನೂ ಒಂದೊಂದಾಗಿ ತೆಗೆದಳು. ಆಗ ಮೌನ ಆವರಿಸಿತು. ಹೀಗಾಗಿ ಜನಸಂದಣಿ ಇರುವಲ್ಲೆಲ್ಲ ಗಲಾಟೆ, ಭಿನ್ನಾಭಿಪ್ರಾಯಗಳಿವೆ. ಏಕಾಂತದಲ್ಲಿ ಮಾತ್ರ ಶಾಂತಿಯನ್ನು ನಿರೀಕ್ಷಿಸಬಹುದು ಎಂದು ನಾನು ಬಳೆಯಿಂದ ಕಲಿತೆ. ಕುತೂಹಲಗೊಂಡ ರಾಜನು ತನ್ನ 21ನೆಯ ಗುರುವಿನ ಬಗ್ಗೆ ಕೇಳಿದನು. ಆಗ ದತ್ತಾತ್ರೇಯನು ತನ್ನ 21ನೆಯ ಗುರು ಹಾವು ಎಂದು ಹೇಳಿದನು. ತನಗಾಗಿ ಯಾವುದೇ ರಂಧ್ರವನ್ನು ಮಾಡದ ಹಾವು ಇತರ ಜೀವಿಗಳ ರಂಧ್ರಗಳಲ್ಲಿ ವಿಶ್ರಾಂತಿ ಪಡೆಯುತ್ತದೆ. ಅದು ಸ್ವಲ್ಪ ಸಮಯದವರೆಗೆ ಮರದ ಟೋಳುಗಳಲ್ಲಿ ಸುರುಳಿಯಾಗುತ್ತದೆ ಮತ್ತು ನಂತರ ಚಲಿಸುತ್ತದೆ. ಈ ಹಾವಿನಿಂದ ನಾನು ನನ್ನ ಪರಿಸರಕ್ಕೆ ಹೊಂದಿಕೊಳ್ಳಲು ಕಲಿತಿದ್ದೇನೆ ಮತ್ತು ಶಾಶ್ವತವಾದ ಮನೆಯೊಂದಿಗೆ ನನ್ನನ್ನು ಸುತ್ತಿಕೊಳ್ಳದೆ ಪ್ರಕೃತಿಯ ಸಂಪನ್ಮೂಲಗಳನ್ನು ಆನಂದಿಸಲು ಕಲಿತಿದ್ದೇನೆ. ಪ್ರಕೃತಿಯಲ್ಲಿರುವ ಜೀವಿಗಳು ನಿರಂತರವಾಗಿ ತಮ್ಮ ಹಿಂದಿನ ವಾಸಸ್ಥಾನಗಳನ್ನು ತ್ಯಜಿಸಿ ನಿರಂತರವಾಗಿ ಚಲಿಸುತ್ತವೆ. ಆದ್ದರಿಂದ ಪ್ರಕೃತಿಯ ಪ್ರವಾಹದಲ್ಲಿ ತೇಲುತ್ತಿರುವಾಗ ನಾನು ವಿಶ್ರಾಂತಿ ಪಡೆಯಲು ಸಾಕಷ್ಟು ಸ್ಥಳಗಳನ್ನು ಕಂಡುಕೊಳ್ಳುತ್ತೇನೆ. ನಾನು ವಿಶ್ರಾಂತಿ ಪಡೆದ ನಂತರ ನಾನು ಮುಂದುವರಿಯುತ್ತೇನೆ. ರಾಜನು ತನ್ನ 22ನೆಯ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯನು ತನ್ನ 22ನೆಯ ಗುರು ಬಾಣ ತಯಾರಕ ಎಂದು ಹೇಳಿದರು. ಬಾಣ ತಯಾರಕನು ತನ್ನ ಬಾಣದ ತಲೆಗಳನ್ನು ರೂಪಿಸುವಲ್ಲಿ ಮುಳುಗಿದ್ದನು. ರಾಜ ಮತ್ತು ಅವನ ಇಡೀ ಸೈನ್ಯವು ಸಮೀಪದಲ್ಲಿ ಹಾದುಹೋಯಿತು. ಅವನ ಗಮನವನ್ನು ಸೆಳೆಯದೆ ಹೀಗೆ ನಾನು ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ ಕೈಯಲ್ಲಿರುವ ಕೆಲಸದಲ್ಲಿ ಮಗ್ನರಾಗಿರಲು ಕಲಿತಿದ್ದೇನೆ. ನಾನು ಹೆಚ್ಚು ಗಮನ ಹರಿಸಿರುವಷ್ಟು ನನ್ನ ಅವಲೋಕನವು ಹೆಚ್ಚಾಗಿರುತ್ತದೆ ಮತ್ತು ನನ್ನ ವೀಕ್ಷಣೆಯು ಹೆಚ್ಚಾದಷ್ಟು ನನ್ನ ಅರಿವು ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ಗುರಿಯು ಸೂಕ್ಷ್ಮವಾಗಿದ್ದರೆ ಅದನ್ನು ಸೂಕ್ಷ್ಮ ಅರಿವಿನಿಂದ ಮಾತ್ರ ಗ್ರಹಿಸಬಹುದು. ರಾಜನು ತನ್ನ 23ನೆಯ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯ ತನ್ನ 23ನೇ ಗುರು ಜೇಡ ಎಂದು ಹೇಳಿದನು. ದೊಡ್ಡ ಜೇಡವು ಅದನ್ನು ಬೆನ್ನಟ್ಟಿದಾಗ ಸ್ವತಃ ಉತ್ತಮವಾದ ಜಾಳಿಗೆಯನ್ನು ನಿರ್ಮಿಸಿದ ಜೇಡ ಅದು ತನ್ನ ಬಲೆಯಲ್ಲಿ ಆಶ್ರಯ ಪಡೆಯಲು ಧವಿಸಿತು. ಆದರೆ ಅದು ತುಂಬಾ ವೇಗವಾಗಿ ಓಡಿತು ಮತ್ತು ಅದು ಜಾಳಿಗೆ ಸಿಕ್ಕಿ ಹಾಕಿಕೊಂಡಿತು ಮತ್ತು ದೊಡ್ಡ ಜೇಡವು ನುಂಗಿತು. ಸುರಕ್ಷಿತ ಸ್ವರ್ಗವನ್ನು ನಿರ್ಮಿಸಲು ಪ್ರಯತ್ನಿಸುವ ಮೂಲಕ ನಾವೇ ಜಾಳಿಗಳನ್ನು ರಚಿಸಬೇಕು ಎಂದು ನಾನು ಕಲಿತಿದ್ದೇನೆ ಮತ್ತು ನಾವು ಈ ಜಾಳಿಗಳ ಉದ್ದಕ್ಕೂ ಓಡಿ ಹೋದಾಗ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಮತ್ತು ಸೇವಿಸುತ್ತೇವೆ. ನಮ್ಮ ಕ್ರಿಯೆಗಳ ಸಂಕೀರ್ಣ ಜಾಳಿಗಳಲ್ಲಿ ಯಾವುದೇ ಸುರಕ್ಷತೆಯನ್ನು ಕಂಡುಹಿಡಿಯಲಾಗುವುದಿಲ್ಲ. ಕೊನೆಗೆ ರಾಜನು ದತ್ತಾತ್ರೇಯನಿಗೆ ತನ್ನ 24ನೆಯ ಗುರುವಿನ ಬಗ್ಗೆ ಕೇಳಿದನು. ದತ್ತಾತ್ರೇಯರು 24ನೇ ಗುರು ಹುಳ ಎಂದು ಹೇಳಿದರು. ಹಾಡು ಹಕ್ಕಿಯಿಂದ ಹಿಡಿದು ಅದರ ಗೂಡಿನಲ್ಲಿ ಇರಿಸಲಾದ ಹುಳ ಹಕ್ಕಿ ಹಾಡಲು ಪ್ರಾರಂಭಿಸಿದಾಗ ಹುಳ ಹಾಡಿನಲ್ಲಿ ಎಷ್ಟು ಲೀನವಾಯಿತು ಎಂದರೆ ಅದು ತನ್ನ ಅಪಾಯದ ಅರಿವನ್ನು ಕಳೆದುಕೊಂಡಿತು. ಈ ಪುಟ್ಟ ಜೀವಿ ಸಾವಿನ ಮುಖದಲ್ಲಿ ಹಾಡಿನಲ್ಲಿ ಲೀನವಾಗುವುದನ್ನು ನೋಡಿದಾಗ ನಾನು ಕೇಳುವ ಕಲೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ನನಗೆ ನೆನಪಿಸಿತು. ಇದರಿಂದ ನಾನು ಯಾವಾಗಲೂ ನನ್ನೊಳಗೆ ಇರುವ ಶಾಶ್ವತ ಧ್ವನಿಯಲ್ಲಿ ಮುಳುಗುತ್ತೇನೆ.
ದತ್ತಾತ್ರೇಯನ ಮಾತುಗಳನ್ನು ಆಲಿಸಿದ ರಾಜನಿಗೆ ಈ ಬಾಲಕನ ಬುದ್ಧಿವಂತಿಕೆಯು ತನ್ನ ಅರಿವಿನಲ್ಲಿ ಜೀವನದ ಗುರಿಯನ್ನು ದೃಢವಾಗಿ ಇರಿಸಿಕೊಳ್ಳಲು ತನ್ನ ಸಂಕಲ್ಪದಿಂದ ಅರಿತುಕೊಂಡಿದ್ದಾನೆ ಮತ್ತು ಈ ಹುಡುಗ ತಾನು ಓದಲ್ಲೆಲ್ಲ ಜೀವನದ ಪಾಠಗಳನ್ನು ಕಂಡುಹಿಡಿಯುವ ಸಾಮರ್ಥ್ಯವಿದ್ದಾನೆ ಎಂದು ಅವರು ಅರಿತುಕೊಂಡರು. ದತ್ತಾತ್ರೇಯರ ಬೋಧನೆಗಳನ್ನು ಪುರಾಣಗಳ ವಿಶಾಲ ಸಾಹಿತ್ಯದಲ್ಲಿ ಮತ್ತು ದತ್ತ ಸಂಹಿತ, ಅವಧೂತ ಗೀತೆ, ದತ್ತಾತ್ರೇಯ ಉಪನಿಷತ್ ಮತ್ತು ಅವಧೂತ ಉಪನಿಷತ್ಗಳಲ್ಲಿ ಸಂರಕ್ಷಿಸಲಾಗಿದೆ. ಇದಿಷ್ಟು ಶ್ರೀ ಗುರು ದತ್ತಾತ್ರೇಯರ ಪ್ರಕೃತಿಯ 24 ಗುರುಗಳ ಬಗ್ಗೆ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.